ತಂದಾನೇ ನನಿತಾನ. ಗೇರು ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ನಮ್ಮ ರಾಜ್ಯದ ಕರಾವಳಿ, ಮಲೆನಾಡು ಹಾಗೂ ಬಯಲು ಪ್ರದೇಶ ಒಳಗೊಂಡಂತೆ ಬಹುತೇಕ ಜಿಲ್ಲೆಗಳಲ್ಲಿ ಗೇರು ಬೆಳೆಯನ್ನು ನಮ್ಮ ರೈತರು ಬೆಳೆಯುತ್ತಿದ್ದಾರೆ. ತಮ್ಮ ಪ್ರದೇಶಕ್ಕೆ ಸೂಕ್ತವಾಗುವ ತಳಿಯನ್ನು ಆಯ್ದುಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಿದ್ದಲ್ಲಿ ಗೇರು ಬೆಳೆಯಿಂದ ಉತ್ತಮ ಆದಾಯವನ್ನು ಗಳಿಸಬಹುದಾಗಿದೆ. ಈ ಗೇರು ಅಂದರೆ ಸಾಧಾರಣ ಈವರೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿರಲಿಲ್ಲ, ಯಾಕಂದರೆ ಇದಕ್ಕೆ ಉತ್ತಮವಾದ ಧಾರಣೆ ಇರಲಿಲ್ಲ. ಆದರೆ ಇತ್ತೀಚಿನ ಕಳೆದ 2 ವರ್ಷಗಳಿಂದ ನೋಡಿದರೆ ಇದಕ್ಕೆ ಅತ್ಯುತ್ತಮ ಧಾರಣೆ ಬರ್ತಾ ಇದೆ. ಇದು ಸಾಮಾನ್ಯ ಯಾವುದೇ ಬೆಳೆ ಈ ಪ್ರದೇಶದಲ್ಲಿ ಬೆಳೆಯುವಂಥದ್ದು, ಅಂದರೆ ತೋಟಗಾರಿಕಾ ಬೆಳೆ ಆಗಲಿ, ಪ್ಲಾಂಟೇಷನ್ ಬೆಳೆಗಳಾಗಲಿ, ಈ ಎಲ್ಲ ಬೆಳೆಗಳಿಗೆ ಹೋಲಿಸಿದರೆ ಇದು ಕೂಡ ಒಂದು ಅತ್ಯಂತ ಸೂಕ್ತವಾದ ಮತ್ತು ಒಂದು ಪರ್ಯಾಯ ಬೆಳೆ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡ್ಬೋದು. ಗೇರು ಬೆಳೆಯನ್ನು ಅಕ್ಟೋಬರ್, ನವೆಂಬರ್ ತಿಂಗಳಿನಲ್ಲಿಯೂ ನಾಟಿ ಮಾಡಬಹುದಾಗಿದ್ದು, ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಜೊತೆಗೆ ಭೂಮಿ ತಯಾರಿ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಸಾಧಾರಣವಾಗಿ ಇನ್ನೂ ಕೂಡ ಹೊಸ ಗಿಡಗಳನ್ನು ನೆಟ್ಟು ತೋಟ ಬೆಳೆಸಲಿಕ್ಕೆ ಇನ್ನೂ ಕೂಡ ಅವಕಾಶ ಉಂಟು. ಈ ಸಂದರ್ಭದಲ್ಲಿ ಕೂಡ ಸಾಧಾರಣ ಅಕ್ಟೋಬರ್, ನವೆಂಬರ್ವರೆಗೂ ಈ ಪ್ರದೇಶದಲ್ಲಿ ಮಳೆ ಇರ್ತದೆ. ಆದ್ದರಿಂದ ಇನ್ನೂ ಕೂಡ ಹೊಸ ಗಿಡಗಳನ್ನು ನೆಡ್ಬೋದು ಈ ಪ್ರದೇಶದಲ್ಲಿ. ಯಾವುದೇ ಹೊಸ ಗಿಡ ನೆಡುವಾಗ ಹಳೆಯ ಕಾಲದಲ್ಲಿ ಸುಮ್ಮನೆ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಹೊಂಡಗಳು ಮಾಡ್ತಿರಲಿಲ್ಲ, ಭೂಮಿ ತಯಾರಿ ಮಾಡ್ತಿರಲಿಲ್ಲ, ಇವೆಲ್ಲ ಇರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಂಡುಕೊಂಡದ್ದೇನೆಂದರೆ ಭೂಮಿ ತಯಾರಿ ಅತಿ ಪ್ರಾಮುಖ್ಯ. ಒಂದು ತೋಟ ಬೆಳೆಸಬೇಕಾದ್ರೆ ಭೂಮಿ ತಯಾರಿ ಅಂದರೆ ಹೇಗೆ ರಬ್ಬರಿಗೆ ಪ್ಲ್ಯಾಂಟೇಷನ್ ಮಾಡಬೇಕಾದ್ರೆ ಹೇಗೆ ಟೆರೇಸ್ಗಳು ಮಾಡ್ತಾರೆ, ಅದೇ ಥರ ಟೆರೇಸ್ಗಳನ್ನು ಮಾಡಿ ಹೊಂಡ 1 ಮೀಟರ್ ಹೊಂಡ ತೆಗೆದು ಅದರಲ್ಲಿ ಸ್ವಲ್ಪ FYM ಹಾಗೂ ಈ ಥರ ಕಾಂಪೋಸ್ಟ್ಗಳನ್ನು ತುಂಬಿ ಗಿಡ ನೆಟ್ಟದ್ದೇ ಆದರೆ ನಿಮಗೆ 2ನೇ ವರ್ಷದಲ್ಲಿ ಫಸಲು ತಗೊಳ್ಳಿಕ್ಕೆ ಸಾಧ್ಯ ಉಂಟು. ಘನಸಾಂದ್ರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಎನ್ನುವುದು ತಜ್ಞರ ಸಲಹೆ. 1 ಎಕರೆಗೆ ಸುಮಾರು 400ರಿಂದ 600ರವರೆಗೆ ಗಿಡಗಳನ್ನು ಬೆಳೆಯಬಹುದಾಗಿದ್ದು, 1 ಎಕರೆಗೆ ಸುಮಾರು 12ರಿಂದ 15 ಕ್ವಿಂಟಾಲ್ಗಳಷ್ಟು ಇಳುವರಿಯನ್ನು ಪಡೆಯಬಹುದಾಗಿದೆ. ಇದರ ಅಂತರ ನಿಮಗೆ ಹೇಗೆ ಬೇಕೋ, ನಿಮಗೆ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಇಂಟೆನ್ಸಿವ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆದರೆ ನೀವು ಅಲ್ಟ್ರಾ ಡೆನ್ಸಿಟಿ ಪ್ಲಾಂಟಿಂಗ್ ಅಂದರೆ ಘನಸಾಂದ್ರ ಪದ್ಧತಿಯಲ್ಲಿ ಪ್ಲಾಂಟಿಂಗ್ ಮಾಡ್ಬೋದು. ಅಂದರೆ 1 ಎಕರೆಗೆ ಸಾಧಾರಣ 400ರಿಂದ 600 ಗಿಡ ಕೂಡ ಬೆಳೆಸ್ಬೋದು. ಆದರೆ ಈ ಥರ ಬೆಳೆಸಿದರೆ ನೀವು ಪ್ರತಿ ವರ್ಷ ಕಟಾವು ಅಂದರೆ ಪ್ರೂನಿಂಗ್ ಮಾಡಿ ಇದನ್ನು ಬುಷ್ ಥರ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಮಾಡಬೇಕು. ಜೊತೆಗೆ ಕೆಲವೊಂದು ಸೂಕ್ತ ತಳಿ ಆಯ್ಕೆ ಕೂಡ ಅತಿ ಮುಖ್ಯ. ಹಾಗಿದ್ದರೆ ಮಾತ್ರ ಈ ಥರ ಘನಸಾಂದ್ರ ಪದ್ಧತಿಯಲ್ಲಿ ಮಾಡ್ಬೋದು. ಆದರೆ ಇದಕ್ಕೆ ಸರಿಯಾದ ಮಾಹಿತಿಯನ್ನು ತಗೊಂಡು ನೀವು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಮಾಡಿ, ಇಲ್ಲದಿದ್ದರೆ ಕೈ ಸುಟ್ಟುಕೊಳ್ಳುವಂಥ ಪ್ರಸಂಗ ಬರ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಜಾಗ್ರತೆ ವಹಿಸಿಕೊಂಡು ಸೂಕ್ತ ಮಾಹಿತಿ ತಗೊಂಡು ಘನಸಾಂದ್ರ ಪದ್ಧತಿಯಲ್ಲಿ ಮಾಡಿದರೆ ಖಂಡಿತವಾಗಿ ನಿಮಗೆ ಲಾಭ ಇದೆ. 1 ಎಕರೆಗೆ ಸಾಧಾರಣ ನಿಮಗೆ 12 ಕ್ವಿಂಟಾಲಿಂದ 15 ಕ್ವಿಂಟಾಲ್ವರೆಗೂ ಗೇರು ಬೀಜದ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಗೇರು ಬೆಳೆಯಲ್ಲಿ ಗೊಬ್ಬರ ನಿರ್ವಹಣೆ ಅತಿ ಮುಖ್ಯವಾಗಿದ್ದು, ತಜ್ಞರು ಶಿಫಾರಸು ಮಾಡಿರುವ ರಸಗೊಬ್ಬರದ ಜೊತೆಗೆ ಸಾವಯವ ಗೊಬ್ಬರವನ್ನು ಬಳಸಿದ್ದೇ ಆದಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎನ್ನುತ್ತಾರೆ ತಜ್ಞರು. ಸಾಧಾರಣ ಗೊಬ್ಬರ ಹಾಕುವಂಥದ್ದು ಸಾಧಾರಣ ತಳಿಯ ಯಾವಾಗ ಹೂ ಬಿಡುವ ಸಮಯ ಅಥವಾ ಫಲ ಬಿಡುವ ಸಮಯ ಇದರ ಮೇಲೆ ಹೊಂದಿಕೊಂಡಿರ್ತದೆ. ಯಾವುದೇ ತಳಿ ಯಾವಾಗ ಹೂ ಬಿಡ್ತದೋ ಅದಕ್ಕಿಂತ 2 ತಿಂಗಳು ಮುಂಚಿತವಾಗಿ ನಾವು ಗೊಬ್ಬರ ಕೊಡಬೇಕಾಗ್ತದೆ. ಸಾಧಾರಣ ಹೆಚ್ಚಿನ ತಳಿಗಳು ದಕ್ಷಿಣ ಕನ್ನಡದಲ್ಲಿ ಲೇಟ್ ತಳಿಗಳೇ ಇರ್ತವೆ. ಸಾಧಾರಣ ಜನವರಿ, ಫೆಬ್ರವರಿ ನಂತರ ಹೂ ಬಿಡ್ತವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಗೊಬ್ಬರ ಕೊಡುವುದು ಹೆಚ್ಚು ಸೂಕ್ತ. ಗೊಬ್ಬರ ಕೊಡೋದು ಹೇಗೆಂದರೆ ಸಾಧಾರಣ ಬುಡ ಕ್ಲೀನ್ ಮಾಡಬೇಕು. ಬುಡದಲ್ಲಿ ಬೇರೆ ಯಾವುದೇ ಕಳೆ ಸಸ್ಯಗಳು ಅಥವಾ ಯಾವುದೇ ಗಿಡಗಂಟಿಗಳು ಇರಬಾರ್ದು. ಇದನ್ನೆಲ್ಲ ಕಿತ್ತು ಬಿಸಾಕಬೇಕು. ಸಾಧಾರಣ 2 ಮೀಟ್ರ್ ಸುತ್ತಳತೆಯಲ್ಲಿ ಬುಡ ಕ್ಲೀನ್ ಮಾಡಿ ಸಾಧಾರಣ 1ರಿಂದ 2 ಮೀಟರ್ ದೂರದಲ್ಲಿ, ಅಂದರೆ ಗಿಡದ ಪ್ರಾಯ ಹೊಂದಿಕೊಂಡು, ಸಾಧಾರಣ 5 ವರ್ಷಕ್ಕಿಂತ ಮೇಲ್ಪಟ್ಟ ಗಿಡ ಅಂತ ಆಗಿದ್ದರೆ ಸಾಧಾರಣ 2 ಮೀಟರ್ ದೂರದಲ್ಲಿ ಸುತ್ತಳತೆಯಲ್ಲಿ 30 ಸೆಂಟಿಮೀಟರ್ ಆಳ ಮತ್ತು 30 ಸೆಂಟಿಮೀಟರ್ ಅಗಲದ ಕಣಿ ತೆಗಿಬೇಕು ಮರದ ಬುಡದ ಸುತ್ತಲೂ 2 ಮೀಟರ್ ದೂರದಲ್ಲಿ. ಮತ್ತು ನೀವು
ಶಿಫಾರಸು ಮಾಡಿದಂತಹ ಗೊಬ್ಬರಗಳು, ರಸಗೊಬ್ಬರಗಳು. ಅಂದರೆ ಸಾಧಾರಣ ನಾವು ಒಂದು ಬೆಳೆದ ಮರಕ್ಕೆ ಸಾಧಾರಣ ಒಂದು 1100 ಗ್ರಾಮ್ನಷ್ಟು ಯೂರಿಯಾ, ಸಾಧಾರಣ ಒಂದು 600 ಗ್ರಾಮ್ನಷ್ಟು ರಾಕ್ ಫಾಸ್ಫೇಟ್ ಮತ್ತು ಒಂದು 250 ಗ್ರಾಮ್ನಷ್ಟು ಪೊಟ್ಯಾಷ್, ಇವು ಇಷ್ಟು ಶಿಫಾರಸು ಮಾಡಿದ್ದೀವಿ. ಇದಲ್ಲದೆ ಇದರ ಜೊತೆಗೆ ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರಗಳು, FYM ಅಥವಾ ಕೋಳಿ ಗೊಬ್ಬರವೋ ಅಥವಾ ಯಾವುದೇ ಹಿಂಡಿ, ಬೇವಿನ ಹಿಂಡಿಯ, ಹರಳಿಂಡಿಯೋ ಈ ಥರ ಇವುಗಳನ್ನು ಕೂಡ ಸಾಧಾರಣ ಒಂದು 10 kgಯಷ್ಟು, ಒಂದು 10 ರಿಂದ 15 kgಯಷ್ಟು ಒಂದು ಗಿಡಕ್ಕೆ ಕೊಟ್ಟರೆ ಖಂಡಿತ ಫಸಲಿಗೆ ಹೆಚ್ಚು ಅನುಕೂಲ ಆಗ್ತದೆ. ಅದು ಈ ಸಂದರ್ಭದಲ್ಲಿ ಕೊಡೋದು ಹೆಚ್ಚು ಸೂಕ್ತ. ಮತ್ತು ಯಾಕೆ ಈ ಕಣಿ ತೋಡುವಾಗ ಪ್ರತಿ ವರ್ಷ ಅದೇ ಅಂತರದಲ್ಲಿ ನೀವು ಕಣಿ ತೋಡಿ ಗೊಬ್ಬರ ಹಾಕಿದ್ರೆ ಅಂತ ಆದರೆ ಹೆಚ್ಚಿನ ಚಿಕ್ಕ ಚಿಕ್ಕ ತುಂತುರು ಬೇರುಗಳು ಯಾವುದು ರಸ ಹೀರ್ತವ ಮಣ್ಣಿಂದ, ಆ ಬೇರುಗಳು ಹೆಚ್ಚು ಆ್ಯಕ್ಟಿವ್ ಆಗಿ ಅದೇ ಪ್ರದೇಶದಲ್ಲಿ ಕಾನ್ಸಂಟ್ರೇಟ್ ಆಗಿರ್ತದೆ, ಹಾಗೂ ಹೆಚ್ಚಿನ ಇದು ಫಸಲನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಹಳೆ ಬೇರುಗಳು ಸ್ವಲ್ಪ ಸ್ವಲ್ಪ ಈ ಥರ ಕಣಿ ಮಾಡುವಾಗ ಪ್ರೂನಿಂಗ್ ಆಗ್ತದೆ. ಪ್ರೂನಿಂಗ್ ಆದರೆ ಹಳೆ ಬೇರುಗಳು, ಹೊಸ ಚಿಗುರು, ಹೊಸ ತುಂತುರು ಬೇರುಗಳು ಬಹಳ ಆ್ಯಕ್ಟಿವ್ ಆಗಿ ಬರ್ತವೆ ಮತ್ತು ಹೆಚ್ಚಿನ ಆಹಾರವನ್ನು ಹೀರಿಕೊಂಡು ಒಳ್ಳೆಯ ಫಲಿತಾಂಶ ಕೊಡ್ತದೆ. ಗೇರು ಬೆಳೆಯಲ್ಲಿ ಕಳೆ ನಿಯಂತ್ರಣ ಒಂದು ಮಹತ್ವವಾದ ಅಂಶವಾಗಿದ್ದು, ತಜ್ಞರು ಶಿಫಾರಸು ಮಾಡಿರುವ ಕಳೆನಾಶಕವನ್ನು ಉಪಯೋಗಿಸುವುದರಿಂದ ಸುಲಭವಾಗಿ ಕಳೆಯನ್ನು ನಿಯಂತ್ರಿಸಬಹುದಾಗಿದೆ. ತುಂಬ ಕಳೆ ಗಿಡಗಳು ಈಗ ಜೂನಿಂದ ಸಾಧಾರಣ ಈವರೆಗೂ ಮಳೆ ಬರ್ತಾ ಇತ್ತು ಈ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ. ಈ ಮಳೆಗೆ ಕಳೆ ಗಿಡಗಳು ಬಹಳಷ್ಟು ಬೆಳೆದಿವೆ. ಗೇರು ಗಿಡದಲ್ಲಿ ಅತಿ ಒಂದು ಅನಪೇಕ್ಷಿತ ಅಂತ ಜನರು ತಿಳ್ಕೊಂಡಿದ್ರು ಕೂಡ ಇದರಿಂದ ಬಹಳಷ್ಟು ಲಾಸ್ ಆಗ್ತದೆ. ನೀವು ತೆಗೆಯದಿದ್ದರೆ ಬೀಜ ಹೆಕ್ಕಲಿಕ್ಕೆ ಕಷ್ಟ, ಬೇರೆ ಯಾವುದೇ ಸಸ್ಯ ಕೆಲಸಗಳು ಮಾಡಲಿಕ್ಕೆ ಕಷ್ಟ ಆಗ್ತದೆ, ತೋಟದ ಕೆಲಸಗಳು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ವೀಡಿಂಗ್ ಮಾಡಲಿಕ್ಕೆ ಇನ್ನೂ ಒಂದು ಸೂಕ್ತ ಸಂದರ್ಭ, ಅಂದರೆ ಇನ್ನೂ ಒಂದು ತಿಂಗಳಿನವರೆಗೆ ವೀಡಿಂಗ್ ಮಾಡ್ಬೋದು. ಅಂದರೆ ಸಾಧಾರಣ ಕಟಾವು ಮಾಡಿ ಆ ಗೊಬ್ಬರ ಹಾಕಿ ಆದಮೇಲೆ ಅದರ ಬುಡಕ್ಕೆ ಹಾಕಿದರೆ ಅದೇ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಬಹಳ ಕಡಿಮೆ ಆಗ್ತಾ ಇದೆ, ಜನರು ನಮಗೆ ಲೇಬರ್ ಸಿಗೋದಿಲ್ಲ, ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಭಾಳಷ್ಟು ಇದು ಮಾಡ್ತಾರೆ. ಅಂತಲ್ಲೇ ಖಂಡಿತ ವೀಡಿಸೈಡ್ ಅಥವಾ ಕಳೆ ನಿಯಂತ್ರಣ ಕೆಮಿಕಲ್ಸ್, ಸಾಧಾರಣ ಗ್ರಾಮಾಕ್ಸಾನ್ ಅಥವಾ 2,4-D ಅಂತ ಹೇಳ್ತಾರೆ, ಅಥವಾ ಗ್ಲೈಫೋಸೇಟ್ ಅಂತ ಹೇಳ್ತಾರೆ, ಇವನ್ನು ಸೂಕ್ತ ಶಿಫಾರಸು ಮಾಡಿದಂತಹ ಕಾನ್ಸಂಟ್ರೇಷನಲ್ಲಿ ಯೂಸ್ ಮಾಡಿದರೆ ಖಂಡಿತವಾಗಿಯೂ ಇದು ಸೂಕ್ತ ಸಮಯ, ಇದರಿಂದ ಕಳೆ ನಿಯಂತ್ರಣ ಮಾಡ್ಬೋದು. ಸೊ ಈ ಸಂದರ್ಭದಲ್ಲಿ ಕಳೆ ನಿಯಂತ್ರಣ ಮಾಡಿದರೆ ಇನ್ನೂ ಒಂದು 4-5 ತಿಂಗಳಿಗೆ ಖಂಡಿತ ಯಾವ ಕಳೆ ಬಾಧೆಯೂ ಇರೋದಿಲ್ಲ. ಇದು ಹೆಚ್ಚಿನ ಫಸಲಿಗೂ ಉಪಯೋಗ ಆಗ್ತದೆ, ಯಾಕಂದರೆ ಇದು ಗಿಡದ ಜೊತೆ ಕಾಂಪಿಟೇಷನ್ ಕೊಡೋದಿಲ್ಲ ಗೊಬ್ಬರ ಹೀರ್ಕೊಳ್ಳಿಕ್ಕೆ, ಹಾಗೂ ನಿಮಗೆ ಬೀಜ ಹೆಕ್ಕಲಿಕ್ಕೂ ಅಥವಾ ಅದರ ಒಳಗೆ ಓಡಾಡಲಿಕ್ಕೂ ಹಾವುಗಳ ಅಥವಾ ಇತರ ಮೃಗಗಳ ಕಾಟ ಏನೂ ಇರೋದಿಲ್ಲ. ಆದ್ದರಿಂದ ಇದು ಒಂದು ಅತಿ ಹೆಚ್ಚಿನ ಅವಶ್ಯಕತೆ ಇರುವಂತಹ ಒಂದು ಆಪರೇಷನ್. ಗೇರು ಬೇಸಾಯದಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದರೆ ಸವರುವಿಕೆ. ಗೇರು ಬೆಳೆಯಲ್ಲಿ ಒಣಗಿದ ಕಡ್ಡಿ ಹಾಗೂ ಅನಗತ್ಯವಾಗಿರುವ ಟೊಂಗೆಗಳನ್ನು ಸವರಬೇಕು. ಇಲ್ಲದಿದ್ದರೆ ಬೆಳೆಯ ಬೆಳವಣಿಗೆ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ ಎನ್ನುತ್ತಾರೆ ತಜ್ಞರು. ಪ್ರೂನಿಂಗ್, ಎಷ್ಟೋ ಮರಗಳಲ್ಲಿ ತುಂಬ ಒಣಗಿದ ಕಡ್ಡಿ, ಒಣಗಿದ ಗೆಲ್ಲುಗಳು, ಅನಪೇಕ್ಷಿತ ಗೆಲ್ಲುಗಳು ಹೀಗೆ ತುಂಬ ಇರ್ತವೆ. ಸೊ ಈ ಸಂದರ್ಭದಲ್ಲಿ ಅದನ್ನು ಪ್ರೂನಿಂಗ್ ಮಾಡಿ ತೆಗೆಯುವಂಥ ಕೆಲಸ ಇನ್ನೂ ಕೂಡ ಮಾಡ್ಬೋದು. ಅಂದರೆ ಇನ್ನೂ ಒಂದು 15-20 ದಿವಸ ಇದೇ ರೀತಿಯಲ್ಲಿ ಬಿಸಿಲು ಬಂದರೆ ಮರದ ಎಲ್ಲ ಎಲೆಗಳು ಉದುರಿ ಹೊಸ ಚಿಗುರುಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಜೊತೆಗೆ ಹೂ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಅದರಿಂದ ಮುಂಚಿತವಾಗಿ ಈ ಒಣಗೆಲ್ಲುಗಳು ಅಥವಾ ಒಣ ಕಡ್ಡಿಗಳು, ಕ್ರಿಸ್ ಬ್ರಾಂಚಸ್ ಅಂತಾರೆ, ಒಂದಕ್ಕೊಂದು ಬೆಸೆದುಕೊಂಡಿರುವಂಥ ಒಣಕಡ್ಡಿಗಳಿರ್ತವೆ, ಇವನ್ನೆಲ್ಲ ತೆಗೆದು ಮರ ಕ್ಲೀನ್ ಮಾಡಿದರೆ ಮರದಲ್ಲಿ ಅನಗತ್ಯವಾಗಿ ಒಂದು ವೇಸ್ಟ್ ಆಗುವಂಥ ಎನರ್ಜಿ ಉಳಿಸಿ ಹೆಚ್ಚಿನ ಪ್ರೊಡಕ್ಷನ್ ಪಡಿಬೋದು. ಸೊ ಈ ಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡ್ಬೋದು. ಹೊಸ ಚಿಗುರು ಹಾಗೂ ಕಾಯಿಗಳಲ್ಲಿ ಕಪ್ಪು ಚುಕ್ಕೆ ಅಥವಾ ಎಲೆಯ ತುದಿ ಮುರುಟಾಗಿ ಕಂಡುಬಂದಲ್ಲಿ ರೈತ ಬಾಂಧವರು ತಜ್ಞರು ಶಿಫಾರಸು ಮಾಡಿದ ಕೀಟನಾಶಕವನ್ನು ಬಳಸುವುದರ ಮೂಲಕ ಕೀಟಗಳ ಬಾಧೆಯನ್ನು ತಪ್ಪಿಸಿ ಬೆಳೆಯನ್ನು ಸಂರಕ್ಷಿಸಬಹುದು ಎನ್ನುತ್ತಾರೆ ತಜ್ಞರು. ಹೆಚ್ಚಿನ ತಳಿಗಳು ಯಾವಾಗ ಬೇಗ ಹೂ ಬಿಡುವಂಥದ್ದು, ಬೇಗ ಫಸಲು ಕೊಡುವಂಥ ತಳಿಗಳು ಇನ್ನೂ ಚಿಗುರಲಿಕ್ಕೆ ಪ್ರಾರಂಭ ಆಗ್ತದೆ, ಹೂ ಬಿಡಲಿಕ್ಕೆ ಪ್ರಾರಂಭ ಆಗುವಂಥ ಸಂದರ್ಭ. ಆದ್ದರಿಂದ ಈ ಸಂದರ್ಭದಲ್ಲಿ ಸಸ್ಯ ಸಂರಕ್ಷಣಾ, ಕೀಟಗಳಿಂದ ಸಂರಕ್ಷಣೆ ಮಾಡುವಂಥದ್ದು ಅತಿ ಅವಶ್ಯಕತೆ. ಸೊ ಆದ್ದರಿಂದ ಇನ್ನೊಂದು 15-20 ದಿನಗಳಲ್ಲಿ ಸಸ್ಯ ಚಿಗುರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ 1-2 ಅಲ್ಲಲ್ಲಿ ಮಳೆಗಳು ಕೂಡ ಇರ್ತದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನೀವು ಯಾವುದೇ ಕ್ರಿಮಿನಾಶಕ ಅಥವಾ ಕೀಟನಾಶಕ ಉಪಯೋಗಿಸುವುದಿದ್ದರೆ ಸಿಸ್ಟಮಿಕ್
ಕೀಟನಾಶಕವನ್ನು ಉಪಯೋಗಿಸಬೇಕು. ಸಾಧಾರಣವಾಗಿ ಈಗ ಶಿಫಾರಸು ಮಾಡಿದಂತಹ ಕೀಟನಾಶಕ ಅಂದರೆ ಮೋನೋಕ್ರೋಟೋಫಾಸ್ ಮಾರ್ಕೆಟಲ್ಲಿ ಇರುವಂಥದ್ದು. ಅದು ಸಾಧಾರಣ 1.5 to 2% ರೆಕಮೆಂಡ್ ಮಾಡಿದ್ದಾರೆ. ಅಂದರೆ 1 ಲೀಟರ್ ನೀರಿಗೆ 1.5 ml 2 ml ಉಪಯೋಗಿಸ್ಬೋದು. ಅದೇ ನೀವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋದಿದ್ರೆ 10 ಲೀಟರ್ ನೀರಿಗೆ ಮಾಡೋದಿದ್ರೆ 15 ml ಮೋನೋಕ್ರೋಟೋಫಾಸ್ ಹಾಕಿ ಸ್ಪ್ರೇ ಮಾಡ್ಬೋದು. ಯಾಕಂದರೆ ಈಗ ನೀವು ಸ್ಪ್ರೇ ಮಾಡಿದರೆ ಅದು ಸಸ್ಯದ ಒಳಗೆ ಹೀರಿಕೊಂಡ್ರೆ ಇನ್ನೊಂದು 15-20 ದಿನ ಅದರ ಫಲಿತಾಂಶ ಇರ್ತದೆ ಮರದಲ್ಲಿ. ಅದಕ್ಕೆ ಕೀಟಗಳು ಕಚ್ಚಿದರೆ ಸಾಯ್ತವೆ. ಅದೇ ನೀವು ಈ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಯೂಸ್ ಮಾಡಿದರೆ ಇನ್ನೂ ಕೂಡ ಪದೇ ಒಂದೊಂದು ಚಿಕ್ಕ ಪುಟ್ಟ ಮಳೆಗಳು ಮಳೆ ಬರ್ತಾ ಇದ್ದರೆ ಇದು ಸ್ಪ್ರೇ ಮಾಡಿದಂಥ ಸೊಲ್ಯೂಷನ್ ವಾಶ್ ಆಗಿ ಹೋಗ್ತದೆ ಮತ್ತು ಅದು ಇಫೆಕ್ಟಿವ್ ಇರೋದಿಲ್ಲ. ನೀವು ಎಷ್ಟು ಸ್ಪ್ರೇ ಮಾಡಿದರೂ 4-5 ದಿನದಲ್ಲಿ ಒಳ್ಳೆ ಮಳೆ ಬಂದರೆ ಅಥವಾ ದೊಡ್ಡ ಹಿಮಗಳು ಬಿದ್ದರೆ, ಮಂಜು ಬಿದ್ದರೆ ಅದು ತೊಳೆದು ಹೋಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಮೋನೋಕ್ರೋಟೋಫಾಸ್ನಂಥ ಸಿಸ್ಟಮಿಕ್ ಇನ್ಸೆಕ್ಟಿಸೈಡನ್ನು ಯೂಸ್ ಮಾಡಿದರೆ ಹೆಚ್ಚು ಸೂಕ್ತ. ಅದೇ ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಬಿಟ್ಟ ಮೇಲೆ, ಕಾಯಿ ಹೂ ಬಿಟ್ಟ ಮೇಲೆ, ಆವಾಗ ಮಳೆ ಪ್ರಮಾಣ ಕಡಿಮೆ ಆಗಿರ್ತದೆ, ಮಳೆ ಬರೋದಿಲ್ಲ, ಆಮೇಲೆ ಹೆಚ್ಚು ಮಂಜು ಇರೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಕೀಟನಾಶಕಗಳಂದರೆ ಕಾಂಟ್ಯಾಕ್ಟ್ ಸಂಪರ್ಕ ಕೀಟನಾಶಕಗಳು ಯೂಸ್ ಮಾಡ್ಬೋದು. ಇಂಥದ್ದನ್ನು ಯೂಸ್ ಮಾಡಿದರೆ ಅವು ಸಾಧಾರಣ ಮರದ ಗಿಡಗಳ ಹೊರ ಭಾಗದಲ್ಲಿ ಎಲೆಗಳಿಗೆಲ್ಲ ಅಂಟಿ ನಿಲ್ತದೆ. ಅದಕ್ಕೆ ಬಂದು ಯಾವಾಗ ಕೀಟ ಸಸ್ಯ ರಸ ಹೀರಲಿಕ್ಕೆ ಬಂದು ಸೇರ್ತದೋ ಅದನ್ನು ಟಚ್ ಆದರೆ ಅದು ಸತ್ತು ಹೋಗ್ತದೆ. ಆದ್ದರಿಂದ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಆ ಸಂದರ್ಭದಲ್ಲಿ ಯಾವಾಗ ಕಾಯಿ ಕಚ್ಚಿ ಮತ್ತು ಹಣ್ಣಾಗಲಿಕ್ಕೆ ಪ್ರಾರಂಭ ಆಗ್ತದೋ ಆ ಸಂದರ್ಭದಲ್ಲಿ ಈ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಹೆಚ್ಚು ಸೂಕ್ತ. ಅದನ್ನು ಸಿಸ್ಟಮಿಕ್ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಿದರೆ ಆ ಸಂದರ್ಭಗಳಲ್ಲಿ ಗಿಡಗಳ ಒಳಗೆ ಅಥವಾ ಕಾಯಿಗಳ ಒಳಗೆ ಕೂಡ ಹೀರಿಕೊಳ್ಳುವ ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಸಂಪರ್ಕ ಇನ್ಸೆಕ್ಟಿಸೈಡ್ಗಳನ್ನು ಮಾತ್ರ ಉಪಯೋಗಿಸುವುದು ಹೆಚ್ಚು ಸೂಕ್ತ. ಮತ್ತು ಸಾಧಾರಣ ಈ ಕೀಟನಾಶಕಗಳನ್ನು ಯಾವಾಗ ಉಪಯೋಗಿಸಬೇಕಂದ್ರೆ ನೀವು ಈ ಹೊಸ ಚಿಗುರುಗಳಲ್ಲಿ ಅಥವಾ ಚಿಕ್ಕ ಪುಟ್ಟ ಕಾಯಿಗಳಲ್ಲಿ 1-2 ಕಪ್ಪು ಚುಕ್ಕೆ ಅಥವಾ ಎಲೆ ತುದಿ ಮುರುಟುವುದು ಈ ಥರದ ಸಿಂಪ್ಟಮ್ಸ್ಗಳು ಚಿಕ್ಕ ಪುಟ್ಟದು ಕಂಡು ಬಂದರೆ ಅದನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಒಂದು 2-3 ದಿನದಲ್ಲೇ ಸ್ಪ್ರೇ ಮಾಡಬೇಕು ಈ ಸಿಂಪ್ಟಮ್ಸ್ ಕಂಡು ಬಂದ ಕೂಡಲೇ. ಇಲ್ಲಾಂದರೆ ನೀವು ಒಂದು ಸಾರಿ ಕಂಪ್ಲೀಟ್ ಡ್ಯಾಮೇಜ್ ಆದಮೇಲೆ ಸ್ಪ್ರೇ ಮಾಡಿದರೆ ಇದು ರಿಕವರ್ ಆಗೋದಿಲ್ಲ. ಆಗಬೇಕಾದ್ರೆ ಸಮಯ ಹಿಡಿತದೆ. ಮತ್ತು ಒಂದು ಸಾರಿ ಹೂ ಬಿಟ್ಟ ಮೇಲೆ ನೀವು ಒಂದು ಸಾರಿ ಡ್ಯಾಮೇಜ್ ಆದರೆ ಮತ್ತು ಆ ವರ್ಷ ಪೂರ್ತಿ ಬೆಳೆ ನಾಶ ಆಗ್ತದೆ. ಆದ್ದರಿಂದ ಪ್ರಿವೆಂಟಿವ್ ಆಗಿ ಇದಕ್ಕೆ ಸ್ಪ್ರೇ ಮಾಡಬೇಕಾಗ್ತದೆ. ಈಗ ಇದು ಕ್ಯೂರೇಟಿವ್ ಅಂದರೆ ಕಾಯಿಲೆ ಗುಣ ಮಾಡುವಂತಹ ಶಕ್ತಿ ಹೆಚ್ಚಿನ ಇನ್ಸೆಕ್ಟಿಸೈಡ್ ಈ ಗೇರಿನಲ್ಲಿ ಇರುವುದಿಲ್ಲ. ಆದ್ದರಿಂದ ಯಾವುದು ಕೂಡ ಪ್ರಿವೆಂಟಿವ್ ಮೊದಲೇ ನೀವು ಪ್ರಿಕಾಷನ್ಸ್ ತಗೊಂಡು ಸ್ಪ್ರೇ ಮಾಡಿದರೆ ಹೆಚ್ಚು ಲಾಭ ಬರ್ಬೋದು. ಅಥವಾ ಡ್ಯಾಮೇಜ್ ಆದಮೇಲೆ ಕ್ಯೂರೇಟಿವ್ ಆಗಿ ಇದು ವರ್ಕ್ ಆಗೋದಿಲ್ಲ. ಆದ್ದರಿಂದ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ರೋಗ ಬರುವುದಕ್ಕಿಂತ ಮೊದಲೇ ತಡೆಗಟ್ಟಿದರೆ ಹೆಚ್ಚು ಲಾಭ ಪಡೀಲಿಕ್ಕಾಗ್ತದೆ. 3-4 ಆಪರೇಷನ್ಗಳು ಈ ಒಂದು 2-3 ತಿಂಗಳಲ್ಲಿ ಮಾಡಿದ್ದೇ ಆದರೆ ನಿಮಗೆ ಹೆಚ್ಚಿನ ಫಸಲು ಬರ್ಬೋದು, ಹೆಚ್ಚಿನ ಲಾಭ ಪಡೆಯಲಿಕ್ಕೆ ಸಾಧ್ಯ ಉಂಟು. ಗೇರು ಬೆಳೆಯನ್ನ ಬೆಳೆಯಲು ಇಚ್ಛಿಸುವಂತಹ ರೈತ ಬಾಂಧವರು ಪುತ್ತೂರಿನಲ್ಲಿರುವ ಗೇರು ನಿರ್ದೇಶನಾಲಯಕ್ಕೆ ಭೇಟಿ ಕೊಟ್ಟು ಗೇರು ಬೆಳೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡು ವೈಜ್ಞಾನಿಕ ಕ್ರಮವನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಉತ್ತಮ ಇಳುವರಿಯ ಜೊತೆಗೆ ಹೆಚ್ಚಿನ ಆದಾಯವನ್ನ ಪಡೆಯಬಹುದಾಗಿದೆ.